ಸೊ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಮೈ ಡೇ ಟು ರೂಟೀನ್. ಇವತ್ತು ನಾನು ನಿಮಗೆ 2 ಸ್ಪೆಷಲ್ ವ್ಯಕ್ತಿಗಳನ್ನ ತೋರಿಸ್ತೀನಿ. ಸೊ ಅದು ನಮ್ಮ ಮನೆ ಗಾರ್ಡನ್ ಹತ್ರ ಇದೆ, ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ನಮ್ಮ ಮನೆ ಗಾರ್ಡನ್ಸ್. ಸೊ ಇದು ಒಂದು ಸ್ಪೆಷಲ್ ವ್ಯಕ್ತಿ, ಹೂಸ್ ಮೀನ್ಸ್ ಫಿಶಸ್. ಅದು ತುಂಬ ಇದೆ, ಬಟ್ ಎಲ್ಲ ಕೆಳಗಿದೆ, ಯಾವುದು ಅಷ್ಟೊಂದು ಕಾಣಿಸ್ತಿಲ್ಲ. ಇನ್ನೊಂದು ಸ್ಪೆಷಲ್ ವ್ಯಕ್ತಿ ಯಾರೆಂದರೆ, ಅದನ್ನು ನಾನು ಈ ಡಬ್ಬದಲ್ಲಿ ಹಾಕಿದ್ದೀನಿ. ದಟ್ ಈಸ್ ನನ್ ಅದರ್ ದೆನ್ ನಮ್ಮ ಸ್ನೂಫಿ. ಅದು ಯಾರು ಅಲ್ಲ, ನಮ್ಮ ಏಡಿ. ಸೊ ಎಲ್ಲಿದೆ? ಅಲ್ಲಿದೆ ನೋಡಿ, ಕ್ಯಾನ್ ಸಿ ಐ ಥಿಂಕ್. ಸೊ ಇದು ನನಗೆ ನಮ್ಮ ರಿಲೇಟಿವ್ಸ್ ಒಬ್ಬರು ಹಾಗೆ ಅವ್ರ ಮನೇಲಿ ಇತ್ತಂತ ಕೊಟ್ಟಿದ್ದು, ನಾನು ಇದರಲ್ಲಿ ಹಾಕಿದ್ದೀನಿ. ಸೊ ಇವೆರಡು ನಮ್ಮ ಮನೇಲಿರೋ ಪ್ರಾಣಿಗಳು. ಆಮೇಲೆ ನನ್ನ ಜೊತೆ ಕ್ಯಾಟ್ ಇದೆ, ಅದು ನನ್ನ ಕ್ಯಾಟ್, ರೆಸೋ ಫ್ಯಾಂಟಸಿ. ಇನ್ನೊಂದು ನನ್ನ ತಂಗಿ ಕ್ಯಾಟ್, ಅದು ಫ್ಲಫಿ ಅಂತ. ಸೊ ಬನ್ನಿ ಇನ್ನೊಂದು ಏನು ತೋರಿಸ್ತೀನಿ ಅಂದರೆ, ನಿನ್ನೆ ನಾನು ಮಂಡಲ್ ಮಾಡಿದ್ದೆ, ಅದು ಡ್ರಮ್ಮಲ್ಲಿ ಮಾಡಿದ್ದೆ. ಸೊ ಅದಂತೂ ಮಳೆಗೆ ರಾತ್ರಿ ಫುಲ್ ಮಳೆಗೆಲ್ಲ ಹಾಳಾಗ್ಬಿಟ್ಟಿದೆ. ಸೊ ಆ ಫೋಟೋ ನಾನು ನಿಮಗೆ ತೋರಿಸ್ತೀನಿ. ಬಟ್ ನನಗಂತೂ ತುಂಬ ಬೇಜಾರಾಯಿತು, ಹಿಂಗೆ ಆಗೋಗ್ಬಿಟ್ಟಿದೆ ಅಲ್ವಾ ಅಂತ. ಬಟ್ ಆ ಫೋಟೋ ನಾನು ನಿಮಗೆ ತೋರಿಸ್ತೀನಿ. ವೆನ್ ಐ ಡಿಡ್ ಇಟ್, ಇಟ್ ವಾಸ್ ರಿಯಲಿ ಸೂಪರ್. ಬಟ್ ಇವಾಗ ಹಿಂಗಾಗೋಗ್ಬಿಟ್ಟಿದೆ ಅಂದರೆ ಐ ಕಾಂಟ್ ಬಿಲೀವ್ ಇಟ್. ನನಗಂತೂ ಇವತ್ತು ಬೆಳಗ್ಗೆ ನನಗೆ ಅಮ್ಮ ಹೇಳಿದರು, ನಾನು ಬ್ರಷ್ ಮಾಡಿ ಪೂಜೆ ಮಾಡಿ ಹಾಗೆ ಕೂತ್ಕೊಂಡಿದ್ದೆ ಟಿ ವಿ ನೋಡ್ತಾ. ಆಗ ಅಮ್ಮ ಹೇಳಿದರು. ಸೊ ಆನ್ ದಟ್ ಟೈಮ್ ಐ ಗೆಟ್ ರಿಯಲಿ ಸ್ಯಾಡ್. ಸೊ ಹಿಂಗಾಗ್ಬಿಟ್ಟಿದೆ ಅಲ್ವಾ ಅಂತ. ಬಟ್ ಏನು ಮಾಡೋದು, ಅದು ನಾನು ಒಳಗಡೆ ಮಾಡಬೇಕಿತ್ತು, ಒಳಗಡೆ ಅಮ್ಮ ಬಿಡೋಲ್ಲ ಅಂತ ಹೊರಗಡೆ ಮಾಡಿದ್ದೆ. ಸೊ ನಾನು ನಿಮಗೆ ಫೋಟೋನ ಇವಾಗ ಇಲ್ಲಿ ಹಾಕ್ತೀನಿ, ಸೊ ನೋಡಿರುವಂತೆ. ಸೊ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತೀನಿ ನನ್ನ ಮನೇಲಿರೋ ಪ್ರಾಣಿ, ಹೂವಿನ ಗಿಡ, ಆಮೇಲೆ ಎಲ್ಲರದ್ದು. ಸೊ ಓಕೆ, ಟಾಟಾ, ಬಾಯ್ ಬಾಯ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.